ಕುಷ್ಟಗಿ ಪಟ್ಟಣದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಕುಷ್ಟಗಿ ಹಾಗೂ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಸಂಯುಕ್ತ ಆಶ್ರಯದಲ್ಲಿ ಕುಷ್ಟಗಿ ತಾಲೂಕಿನ ಅಂಗನವಾಡಿ ಶಿಕ್ಷಕಿಯರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಪೋಷಣ್ ಪಕ್ವಾಡ್ ಉದ್ಘಾಟನಾ ಕಾರ್ಯಕ್ರಮ ಶನಿವಾರ ನಡೆಯಿತು. ಪ್ರಧಾನ ಸಿವಿಲ್ ನ್ಯಾಯಾಧೀಶ ಎಂಎಲ್ ಪೂಜೇರಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿ, ನಮಗೆ ಬಾಲ್ಯದಲ್ಲಿ ಕಲಿಸಿದ ನಮ್ಮ ಅಂಗನವಾಡಿ ಟೀಚರ್ ಕೆಂಚಮ್ಮನವರು ನಮಗೆ ಕಲಿಸಿದ ನೈತಿಕ ಮೌಲ್ಯಗಳು ಆದರ್ಶಪ್ರಾಯವಾಗಿದೆ. ನಮ್ಮಲ್ಲಿ ನೈತಿಕ ಮೌಲ್ಯಗಳು ಮತ್ತು ಸಾಮಾಜಿಕ ಮೌಲ್ಯಗಳು ಕುಸಿಯುತ್ತಿವೆ. ಇತ್ತೀಚೆಗೆ ನೈತಿಕ ಮೌಲ್ಯದ ಕೊರತೆ ಕಂಡುಬರುತ್ತೆ. ಅಂತಹ ನೈತಿಕ ಮೌಲ್ಯಗಳನ್ನು ಅಂಗನವಾಡಿಯಲ್ಲೇ ಕಲಿಸಲಾಗುತ್ತದೆ. ವಕೀಲರ ಸಂಘದ ಅಧ್ಯಕ್ಷ ಎಸ್.ಜಿ. ಪಾಟೀಲ್ ಮಾತನಾಡಿ, ಭೂಮಿಗೆ ಸಹನ ಶಕ್ತಿ, ಅದರಂತೆ ಹೆಣ್ಣು ಮಗುವಿಗೆ ಮತ್ತು ತಾಯಿಗೆ ಅಂತಹ ಶಕ್ತಿ ಇದೆ. ಎಲ್ಲ ನದಿಗಳಿಗೆ ತಾಯಂದಿರ ಹೆಸರಿಡಲಾಗಿದೆ. ಯಶಸ್ವಿ ಪುರುಷನವರ ಹಿಂದೆ ಒಬ್ಬ ಮಹಿಳೆ ಪಾತ್ರ ಇರುತ್ತದೆ ಎಂದರು. ಭಾಗ್ಯ ಹೊಸಮನಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಅಪರ ಸರ್ಕಾರಿ ವಕೀಲ ಪರಸಪ್ಪ ಗುಜಮಾಗಡಿ ಮಾತನಾಡಿದರು. ತಹಸೀಲ್ದಾರ್ ಅಶೋಕ್ ಶಿಗ್ಗಾವಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ನಂತರ ಅತ್ಯುತ್ತಮ ಸೇವೆ ಸಲ್ಲಿಸಿದ 15 ಜನ ಅಂಗನವಾಡಿ ಶಿಕ್ಷಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಸಿಡಿಪಿ ಯಲ್ಲಮ್ಮ ಹಂಡಿ, ವಕೀಲರ ಸಂಘದ ತಾಲೂಕು ಅಧ್ಯಕ್ಷ ಎಸ್.ಜಿ. ಪಾಟೀಲ್, ಸಹಾಯಕ ಸರ್ಕಾರಿ ಅಭಿಯೋಜಕರು ರಾಯನಗೌಡ ಎಲ್, ವಕೀಲರಾದ ಸುಭದ್ರ ದೇಸಾಯಿ, ಸುಶೀಲಾ ಮಂಗಳೂರು, ಅಜಿಂ ಪ್ರೇಮ್ಜಿ ಫೌಂಡೇಶನ್ ಜಿಲ್ಲಾ ಸಂಯೋಜಕ ಗವಿಸಿದ್ದಪ್ಪ, ಅಜಿಂ ಪ್ರೇಮ್ಜಿ ಫೌಂಡೇಶನ್ನ ಜಯಶ್ರೀ, ಅಂಗನವಾಡಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷೆ ಕಲಾವತಿ ಮೆಣೆದಾಳ ಸೇರಿದಂತೆ ತಾಲೂಕಿನ ಎಲ್ಲ ಅಂಗನವಾಡಿ ಶಿಕ್ಷಕಿಯರು ಪಾಲ್ಗೊಂಡಿದ್ದರು. ಪರಿಮಳ ಪ್ರಾರ್ಥಿಸಿ, ಅನ್ನಪೂರ್ಣ ಪಾಟೀಲ್ ಸ್ವಾಗತಿಸಿದರು. ಶಕುಂತಲಾ ಪೂಜಾರ್ ನಿರೂಪಿಸಿದರು. ವರದಿಗಾರರು ಶರಣಪ್ಪ ಲೈನದ್, ಹಿರೇಮನ್ನಾಪುರ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕುಷ್ಟಗಿ. ಅಂತ ಒಂದು ತಾಯಂದಿರ ಮಹಿಳೆಯರ ದಿನಾಚರಣೆಯಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದು ಮತ್ತು ತಾವೆಲ್ಲರೂ ಮಾಡಿರ್ತಕ್ಕಂಥ ಕ್ರಿಯಾತ್ಮಕ ಚಟುವಟಿಕೆಗಳನ್ನು ನೋಡಿ ನಮಗೆ ಬಹಳ ಸಂತೋಷ ಮತ್ತು ಖುಷಿ ಆಯಿತು. ನಮ್ಮ ಸಾಹೇಬರು ಕೂಡ ಅಷ್ಟೇ ಅತ್ಯಂತ ಉತ್ಸಾಹಭರಿತವಾಗಿ ಅವರು ಕೂಡ ಹೇಳಿದರು, ತಮ್ಮ ಅಂಗನವಾಡಿಯನ್ನು ಇಂದ ತಾವು ಕಲಿತಿರ್ತಕ್ಕಂಥ ಅಂಗನವಾಡಿ ಟೀಚರನ್ನು ಕೂಡ ಅವರು ನೆನಪಿಸಿಕೊಂಡರು. ಈ ನಮ್ಮ ಪ್ರಪಂಚದಲ್ಲಿ ಅತ್ಯಂತ ಮಹಿಳೆಯರಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತಕ್ಕಂಥ ಯಾವುದಾದ್ರೂ ದೇಶ ಇದ್ರೆ ಅದು ನಮ್ಮ ಭಾರತ ದೇಶ ಅಂತ ಕೈ ಎತ್ತಿ ಹೇಳ್ಬೇಕು. ನಾವು ಭೂಮಿಗೆ ಕೂಡ ತಾಯಿ ಅಂತ ಕರಿತೀವಿ,